ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕೇರಳ ಕ್ರೈಮ್ ಫೈಲ್ ಸೀಸನ್ 1 ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಸೀರೀಸ್ ನ ಮೊದಲನೇ 3 ಎಪಿಸೋಡ್ಗಳ ವಿವರಣೆ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದರ ಪಾರ್ಟ್ 1ಗೆ ಅನ್ಕೊಂಡಷ್ಟು ವ್ಯೂಸ್ ಬರಲಿಲ್ಲ. ಆದ್ರೂ ಈ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ರಿಂದ ಮುಂದೆ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಶುರು ಮಾಡೋ ಮುಂಚೆ ಮೊದಲ 3 ಎಪಿಸೋಡ್ಗಳ ಸಣ್ಣ ರೀಕ್ಯಾಪ್ ನೋಡೋಣ. ಒಂದು ಲಾಡ್ಜ್ ಅಲ್ಲಿ ಸ್ವಪ್ನ ಅನ್ನೋ ಪ್ರಾಸ್ಟಿಟ್ಯೂಟ್ ಮಹಿಳೆಯ ಕೊಲೆ ಆಗಿರುತ್ತೆ. ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ SI ಮನೋಜ್, ಹೆಡ್ ಕಾನ್ಸ್ಟೇಬಲ್ ಪ್ರದೀಪ್ ಮತ್ತೆ ಕಾನ್ಸ್ಟೇಬಲ್ ಬಿನು ಮತ್ತೆ ಸುನಿಲ್ನ ಅಸೈನ್ ಮಾಡ್ತಾರೆ. ಕೊಲೆ ಮಾಡಿರೋದು ಶಿಜು ಅನ್ನೋ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆದ್ರೆ ಅವನ ಹುಡುಕ್ತಾ ಹೋದಾಗ ಬೇರೆ ಶಿಜುನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅವತ್ತೇ ಕಳ್ಳತನದ ಕೇಸಲ್ಲಿ ಒಂದು ಬಸ್ನ ಎಲ್ಲಾ ಜನರ ಹೆಸರು ಮತ್ತೆ ಅಡ್ರೆಸ್ ಬರ್ಸ್ಕೊಂಡಿರ್ತಾರೆ. ಆದ್ರಿಂದ ಕಿಲ್ಲರ್ ಶಿಜು ಅದೇ ಬಸ್ ಅಲ್ಲಿ ಇದ್ದ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಮೊದಲನೇ 3 ಎಪಿಸೋಡ್ಗಳು ಮುಗ್ದಿರುತ್ತೆ. ಇವಾಗ 4ನೇ ಎಪಿಸೋಡ್ ನೋಡ್ತಾ ಹೋಗೋಣ. ಎಪಿಸೋಡ್ 4ರ ಮೊದಲನೇ ಸೀನ್ ಅಲ್ಲಿ ಒಂದು ಲಾಡ್ಜ್ ನ ತೋರಿಸ್ತಾರೆ. ಅಲ್ಲಿ ಶಿಜು ಇರ್ತಾನೆ, ರೆಡಿಯಾಗಿ ಚೆಕ್ಔಟ್ ಆಗ್ತಾನೆ. ಆದ್ರೆ ಇಲ್ಲೂ ನಮಗೆ ಶಿಜು ಮುಖ ತೋರ್ಸಲ್ಲ. ಈ ಕಡೆ ಕಮಿಷನರ್ CI ಕುರಿಯನ್ ಮತ್ತೆ SI ಮನೋಜ್ ಜೊತೆ ಮಾತಾಡ್ತಾ ಇರ್ತಾರೆ. ಇವಾಗ ಪೊಲೀಸರು ಬಸ್ ಹಿಡಿಯೋ ಅಷ್ಟರಲ್ಲಿ ಅದು ಡಿಪೋ ತಲುಪಿರುತ್ತೆ. ಆದ್ರಿಂದ ಬಸ್ ಅಲ್ಲಿ ಯಾರು ಇರಲ್ಲ. ಈ ಶಿಜು ಕೂಡ ಹೊರಟೋಗಿರ್ತಾನೆ. ಇದನ್ನೆಲ್ಲ ಕುರಿಯನ್ ಕಮಿಷನರ್ಗೆ ಹೇಳ್ತಾನೆ. ಈ ಕಡೆ ಪ್ರದೀಪ್, ಸುನಿಲ್ ಮತ್ತೆ ಬಿನು ಸುನಿಲ್ ಮನೆಗೆ ಹೋಗ್ತಾರೆ. ಅಲ್ಲಿ ಪ್ರದೀಪ್ ಬಿನುಗೆ ಲವ್ ಮ್ಯಾರೇಜ್ ಆಗೋದಾದ್ರೆ ಮನೆಯವರ ಒಪ್ಪಿಗೆ ತಗೊಂಡು ಆಗು, ಇಲ್ಲ ಅಂದ್ರೆ ಸುನಿಲ್ ತರ ಅಲಿಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಬಿನು, ಸುನಿಲ್ ಸರ್ಗೆ ಏನಾಗಿದೆ, ಕೆಲ್ಸ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ಅವರಿಗೆ ಕೆಲ್ಸ ಇದೆ ಅಲ್ವಾ, ಏನು ಪ್ರಾಬ್ಲಮ್ ಆಗಲ್ಲ ಬಿಡಿ ಅಂತಾನೆ. ಈ ಕಡೆ ಮತ್ತೆ ನಮಗೆ ಆ ಹೋಟೆಲ್ ಓನರ್ ನ ತೋರಿಸ್ತಾರೆ. ಅವನು ಯಾರೇ ಬಂದ್ರು ಈ ಶಿಜುನೇ ಬಂದ ಅಂತ ಭಯ ಪಡ್ತಾ ಇರ್ತಾನೆ. ಅದಕ್ಕೆ ಶಿಜು ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅಷ್ಟಕ್ಕೂ ಈ ಹೋಟೆಲ್ ಓನರ್ಗೂ ಶಿಜುಗೂ ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಈ ಕಡೆ ಸುನಿಲ್ ಆಸ್ಪತ್ರೆಗೆ ಹೋಗಿರ್ತಾನೆ. ಅವನ ಹೆಂಡತಿಗೆ ವಾಕ್ ಮಾಡಿಸ್ತಾ ಇರ್ತಾನೆ. ಇಬ್ರು ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುನಿಲ್ಗೆ ಡ್ಯೂಟಿಗೆ ಬರೋಕೆ ಕಾಲ್ ಬರುತ್ತೆ. ಇವಾಗ ಮನೋಜ್, ಕುರಿಯನ್ ಎಲ್ರು ಕೊಚ್ಚಿಯ ಎಲ್ಲಾ ಲಾಡ್ಜ್ಗೂ ಹೋಗಿ ಈ ಶಿಜು ಬಗ್ಗೆ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲೇ ಹೋದ್ರು ಶಿಜು ಪಾರಾಯಿಲ್ ನೀಂಡಕರ ಅಂತ ಫೇಕ್ ಅಡ್ರೆಸ್ಸೇ ಇರುತ್ತೆ. ಎಲ್ಲೂ ಅವನ ಒರಿಜಿನಲ್ ಅಡ್ರೆಸ್ ಸಿಗಲ್ಲ. ಇದರಿಂದ ಶಿಜುನ ಹುಡುಕೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಹೀಗೆ ಹುಡುಕೋವಾಗ ಸುನಿಲ್ ಮತ್ತೆ ಬಿನು ಸಿಟಿ ಹೋಟೆಲ್ ಅನ್ನೋ ಒಂದು ಹೋಟೆಲ್ಗೆ ಹೋಗ್ತಾರೆ. ಅದು ಶಿಜು ಕಂಡ್ರೆ ಭಯ ಪಡ್ತಾ ಇರ್ತಾನಲ್ಲ ಓನರ್, ಅವನ ಹೋಟೆಲ್. ಅವನು ಸುನಿಲ್ ಮತ್ತೆ ಬಿನುನ ನೋಡಿ ಶಿಜು ಫೋನ್ ನಂಬರ್, ಅಡ್ರೆಸ್ ಇರೋ ಲೆಟರ್ ಕೊಟ್ಟು ಒಬ್ರು ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತಾನೆ. ಆದ್ರೆ ಶಿಜು ಅಂತ ಹೆಸರು ಹೇಳಲ್ಲ. ಅದಕ್ಕೆ ಸುನಿಲ್, ಇದು ನಮ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರಲ್ಲ ಅಂತ ಅಲ್ಲಿಂದ ಟೀ ಕುಡ್ಕೊಂಡು ಹೋಗ್ತಾರೆ. ಈ ಕಡೆ ಮನೋಜ್ ಮತ್ತೆ ಪ್ರದೀಪ್ಗೆ ಒಂದು ಲಾರ್ಜ್ ರಿಜಿಸ್ಟರ್ ಬುಕ್ ಅಲ್ಲಿ ಶಿಜು ಫೇಕ್ ಅಡ್ರೆಸ್ ಜೊತೆ ಈ ಸಲ ಒಂದು ನಂಬರ್ ಸಿಗುತ್ತೆ. ಮನೋಜ್ ಅದು ಕೂಡ ಫೇಕ್ ಆಗಿರುತ್ತೆ ಅಂತ ಅನ್ಕೋತಾನೆ. ಆದ್ರೆ ಪ್ರದೀಪ್, ಇಷ್ಟು ದಿನಕ್ಕೆ ಅಟ್ಲೀಸ್ಟ್ ಯಾವ್ದೋ ಒಂದ್ ನಂಬರ್ ಸಿಕ್ಕಿದೆ ಅಲ್ವಾ, ಚೆಕ್ ಮಾಡೋಣ ಅಂತಾನೆ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಅದಕ್ಕೆ ಮನೋಜ್, ಪ್ರದೀಪ್, ಸುನಿಲ್, ಬಿನುನ ಕರ್ಕೊಂಡು ಸೈಬರ್ ಸೆಲ್ಗೆ ಹೋಗ್ತಾ ಇರ್ತಾನೆ. ದಾರಿ ಮಧ್ಯೆ ಅವ್ರ ಮಾವನ ಭೇಟಿಯಾಗೋಕೆ ಹೋಗ್ತಾನೆ. ಅವ್ರ ಮಾವನದು ಒಂದು ಕಾಫಿ ಶಾಪ್ ಇರುತ್ತೆ. ಅದಕ್ಕೆ ಬಿನು ಅವರಿಗೂ ಒಳ್ಳೆ ಕಾಫಿ ಸಿಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಮನೋಜ್ ಅವ್ರನ್ನ ಜೀಪ್ ಅಲ್ಲೇ ಇರೋಕೆ ಹೇಳಿ ಅವನ್ ಮಾತ್ರ ಅವನ್ ಮಾವನ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಅವ್ರ ಮಾವ ಮನೆಗೆ ಬರೋಕೆ ಹೇಳ್ತಾರೆ. ಮನೋಜ್, ಒಂದು ಕೇಸ್ ಇದೆ, ಅದನ್ನ ಸಾಲ್ವ್ ಮಾಡಿ ಬರ್ತೀವಿ ಅಂತ ಹೇಳ್ತಾನೆ. ಮನೋಜ್ ಮಾವನಿಗೂ ಶಿಜುಗೆ ಇರೋ ರೀತಿ ಮೆಲ್ಗಣ್ಣು ಇರುತ್ತೆ. ಆದ್ರೆ ಶಿಜುಗೆ ಬಲಗಡೆ ಕಣ್ಣು ಮೆಲ್ಗಣ್ಣು ಇದ್ರೆ ಮನೋಜ್ ಮಾವನಿಗೆ ಎಡಗಡೆ ಕಣ್ಣು ಮೆಲ್ಗಣ್ಣಿರುತ್ತೆ. ಮನೋಜ್ ಅವನ್ ಮಾವನ ಬಳಿ, ನಿಮ್ಗೆ ಈ ರೀತಿ ಕಣ್ಣಿರೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನ್ ಮಾವ, ಸ್ಕೂಲಲ್ಲಿ ಇದ್ದಾಗ ಹುಡುಗರೆಲ್ಲ ರೇಗ್ಸೋರು, ಆದ್ರೆ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿದ್ಕೆ ನನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಎಲ್ರು ರೇಗಿಸ್ತಾನೆ ಇದ್ರೆ ಪ್ರಾಬ್ಲಮ್ ಆಗ್ಬೋದು. ಆದ್ರೆ ಇದರಿಂದ ಅಡ್ವಾಂಟೇಜ್ ಕೂಡ ಇದೆ. ಒಂದ್ಸಲ ಯಾರಾದ್ರೂ ನಮ್ನ ನೋಡಿದ್ರೆ ಈ ಕಣ್ಣಿಂದಾನೇ ಬೇಗ ಗುರ್ತಿಡಿತಾರೆ ಅಂತ ಹೇಳ್ತಾನೆ. ಅದ್ನೆಲ್ಲ ಕೇಳ್ಕೊಂಡು ಮನೋಜ್ ಅಲ್ಲಿಂದ ಸೈಬರ್ ಸೆಲ್ಗೆ ಹೋಗ್ತಾನೆ. ಶಿಜು ಫೋನ್ ನಂಬರ್ ಕೊಟ್ಟು ಕಾಲ್ ಹಿಸ್ಟರಿ ಬೇಕು ಅಂತಾನೆ. ಅದಕ್ಕೆ ಇದು ಪ್ರಾಸ್ಟಿಟ್ಯೂಟ್ ಕೇಸ್ ಅಂತ ಲೇಟ್ ಆಗುತ್ತೆ ಅಂತಾರೆ. ಆದ್ರೆ ಮನೋಜ್, ನಿಮ್ಗೆ 5 ನಿಮಿಷ ಕೊಡ್ತೀನಿ ಅಷ್ಟೇ, ಅಷ್ಟರಲ್ಲಿ ಲಿಸ್ಟ್ ಬೇಕು ಅಂತಾನೆ. ಮನೋಜ್ ಹೇಳಿದ ಹಾಗೆ ಸೈಬರ್ ಸೆಲ್ ಇಂದ 5 ನಿಮಿಷಕ್ಕೆ ಕಾಲ್ ಹಿಸ್ಟರಿ ಸಿಗುತ್ತೆ. ಶಿಜುಗೆ ಕೇವಲ 2 ನಂಬರ್ ಇಂದ ಮಾತ್ರ ತುಂಬಾ ಸಲ ಕಾಲ್ ಬಂದಿರುತ್ತೆ. ಒಂದು ಭರತನಾಟ್ಯ ಡ್ಯಾನ್ಸ್ ಟೀಚರ್ ಇಂದ, ಇನ್ನೊಂದು ಜೇಕಬ್ ಅನ್ನೋ ವ್ಯಕ್ತಿಯಿಂದ. ಮನೋಜ್ ಮತ್ತೆ ಪ್ರದೀಪ್ ಭರತನಾಟ್ಯ ಡ್ಯಾನ್ಸ್ ಟೀಚರ್ ನ ಭೇಟಿಯಾಗಿ ಶಿಜು ಬಗ್ಗೆ ಕೇಳ್ತಾರೆ. ಮೊದಲು ಆ ಟೀಚರ್ ಫೋರ್ಟ್ ಕೊಚ್ಚಿಯಲ್ಲಿ ಕ್ಲಾಸ್ ತಗೊಳ್ಳುವಾಗ ಅವ್ರ ಕ್ಲಾಸ್ ಮುಂದೆ ಇರೋ ಹೋಟೆಲ್ ಅಲ್ಲಿ ಈ ಶಿಜು ಕೆಲಸ ಮಾಡ್ತಾ ಇರ್ತಾನೆ. ಹೋಟೆಲ್ ಇಂದ ಏನಾದ್ರೂ ಆರ್ಡರ್ ಮಾಡ್ಬೇಕು ಅಂದಾಗ್ಲೆಲ್ಲ ಟೀಚರ್ ಶಿಜುಗೆ ಕಾಲ್ ಮಾಡ್ತಾ ಇರ್ತಾರೆ. ಇದನ್ನ ಇವಾಗ ಟೀಚರ್ ಮನೋಜ್ಗೆ ಹೇಳ್ತಾರೆ. ಅವಾಗ ಮನೋಜ್, ಈ ಶಿಜು ನಡವಳಿಕೆ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಆ ಟೀಚರ್, ನಮ್ ಜೊತೆ ಎಲ್ಲ ನಾರ್ಮಲ್ ಆಗಿ ಇರ್ತಿದ್ದ, ಯಾವತ್ತೂ ಅಸಭ್ಯವಾಗಿ ನಡ್ಕೊಂಡಿಲ್ಲ,
ಸ್ಟೂಡೆಂಟ್ ಜೊತೆ ಕೂಡ ಆ ರೀತಿ ಏನೂ ಆಗಿಲ್ಲ, ಅವನ್ನ ನೋಡ್ತಿದ್ರೇನೆ ಪಾಪ ಅನ್ಸೋದು ಅಂತ ಹೇಳ್ತಾರೆ. ಫೋರ್ಟ್ ಕೊಚ್ಚಿಯಲ್ಲಿ ಶಿಜು ಯಾವ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅಂದಾಗ ಆ ಟೀಚರ್ ಅಮೀರಾ ಹೋಟೆಲ್ ಅಂತ ಹೇಳ್ತಾರೆ. ಈ ಕಡೆ ಸುನಿಲ್ ಮತ್ತೆ ಬಿನು ಜೇಕಬ್ ನ ಭೇಟಿ ಆಗ್ತಾರೆ. ಜೇಕಬ್ ಕಂಪನಿಯಿಂದ ನಂಬರ್ ತಗೊಂಡು ಕಾಲ್ ಮಾಡಿ ಅವ್ರು ಮಾಡೋ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇರ್ತಾನೆ. ಹಾಗಾಗಿ ಶಿಜುಗೂ ಕಾಲ್ ಮಾಡಿರ್ಬೋದು ಅಂತ ಜೇಕಬ್ ಹೇಳ್ತಾನೆ. ಅದ್ನ ಕೇಳಿ ಸುನಿಲ್, ಶಿಜುಗೆ ನಿಮ್ ನಂಬರ್ ಇಂದ ತುಂಬಾ ಸಲ ಕಾಲ್ ಹೋಗಿದೆ, ಒಂದೇ ನಂಬರ್ಗೆ ಅಷ್ಟೊಂದ್ಸಲ ಕಾಲ್ ಮಾಡ್ತೀರಾ ಅಂದಾಗ ಜೇಕಬ್, ಕೆಲವೊಂದ್ಸಲ ಫೀಡ್ಬ್ಯಾಕ್ ತಗೊಳ್ಳೋಕೆ ಕಾಲ್ ಮಾಡ್ತಾ ಇರ್ತೀವಿ, ಹಾಗಾಗಿ ಮಾಡಿರ್ಬೋದು, ಅಷ್ಟು ನೆನ್ಪಿಲ್ಲ ಅಂತಾನೆ. ಸರಿ ಅಂತ ಇವಾಗ ಮನೋಜ್ ಅಮೀರಾ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಚೆಕ್ ಮಾಡಿದ್ರೆ ಮತ್ತೆ ಶಿಜು ಫೇಕ್ ಅಡ್ರೆಸ್ ಸಿಗುತ್ತೆ, ಅವ್ರ ಹತ್ರ ಇರೋ ನಂಬರೇ ಸಿಗುತ್ತೆ. ಓನರ್ ಹತ್ರ ಕೇಳಿದಾಗ ಓನರ್ ಶಿಜುನ ಅಶ್ರಾಫ್ ಅನ್ನೋ ವ್ಯಕ್ತಿ ಕರ್ಕೊಂಡ್ ಬಂದು ಸೇರ್ಸಿದ್ದು ಅಂತ ಹೇಳ್ತಾನೆ. ಅಶ್ರಾಫ್ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ, ಆದ್ರೆ ಅವನು ರಿಸೀವ್ ಮಾಡ್ತಾ ಇರಲ್ಲ. ಡೈರೆಕ್ಟ್ ಅಶ್ರಾಫ್ ಇರೋ ಜಾಗಕ್ಕೆ ಹೋಗಿ ವಿಚಾರಿಸ್ತಾರೆ. ಅಶ್ರಫ್ ನ ವಿಚಾರಣೆ ಮಾಡಿದಾಗ ಅವನು ಇವಾಗ ಶಿಜು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೆ 2 ವರ್ಷದಿಂದ ನಾವು ತಿರುವನಂತಪುರಂನ ಒಂದು ಜಾತ್ರೆಗೆ ಹೋಗಿದ್ದು, ಅಲ್ಲಿ ಜಗಳ ಆಗಿ ನನ್ನ, ಶಿಜು ಮತ್ತೆ ಶಿಜು ಫ್ರೆಂಡ್ ಶೈನುನ 3 ಜನನ್ನ ಅರೆಸ್ಟ್ ಮಾಡಿದ್ರು. ಅಲ್ಲಿ ಹುಡುಕಿದ್ರೆ ಶಿಜು ನಂಬರ್ ಮತ್ತೆ ಅಡ್ರೆಸ್ ಸಿಗುತ್ತೆ ಅಂತಾನೆ. ಇದನ್ನೆಲ್ಲ ಮನೋಜ್ ಕುರಿಯನ್ಗೆ ಇನ್ಫಾರ್ಮ್ ಮಾಡಿ ಕುರಿಯನ್ ಕರ್ಕೊಂಡು ಆ ಸ್ಟೇಷನ್ಗೆ ಹೋಗ್ತಾರೆ. ಆ ಸ್ಟೇಷನ್ SI ಆ ಫೈಲ್ ಹುಡುಕೋವರೆಗೂ ಕುರಿಯನ್ ಮತ್ತೆ ಮನೋಜ್ ಅವ್ರ ಲೈಫ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕುರಿಯನ್ ಮನೋಜ್ಗೆ, ನಿನ್ ಲೈಫ್ ಅಲ್ಲಿ ಏನೇ ಆದ್ರೂ ನೀವೇ ಡಿಸಿಷನ್ ತಗೊಳ್ಳಿ, ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಮಾಡ್ಕೋಬೇಡಿ, ನನ್ನ ಲೈಫ್ ಅಲ್ಲಿ ಫ್ಯಾಮಿಲಿ ಮಾತು ಕೇಳಿದ್ಕೆ ಇವಾಗ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತಾನೆ. ಅವಾಗ ಮನೋಜ್, ನಿಮ್ಗೆ ಮಕ್ಳಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕುರಿಯನ್, ಒಬ್ಳು ಮಗಳಿದ್ದಾಳೆ, ಡಿಗ್ರಿ ಓದ್ತಾ ಇದ್ದಾಳೆ, ಡೈಲಿ ಫೋನ್ ಮಾಡಿ ಅವಳ ಜೊತೆ ಮಾತಾಡ್ತೀನಿ, ಹೊರಗಡೆ ಎಲ್ಲ ಹೋಗ್ತೀವಿ ಅಂತ ಅವನ್ ಲೈಫ್ ಬಗ್ಗೆ ಹೇಳ್ತಾ ಇರ್ತಾನೆ. ಅವಾಗ SI ಫೈಲ್ ಸಿಕ್ತು ಅಂತ ತಗೊಂಡ್ ಬರ್ತಾನೆ. ಚೆಕ್ ಮಾಡಿದ್ರೆ ಅದ್ರಲ್ಲೂ ಶಿಜು ಫೇಕ್ ಅಡ್ರೆಸ್ ಕೊಟ್ಟಿರ್ತಾನೆ. ಅದಕ್ಕೆ ಕುರಿಯನ್ SIಗೆ ಬೈದು ಹೋಗ್ತಾನೆ. ಪಾಪ SI, ಅವನು SI ಆಗಿ 2 ಮಂತ್ಸ್ ಅಷ್ಟೇ ಆಗಿರೋದು, ಅವನಿಗೆ ಆ ಕೇಸ್ ಬಗ್ಗೆ ಗೊತ್ತಿರಲ್ಲ. ಅದಕ್ಕೆ ಮನೋಜ್ ಆ SIಗೆ ಏನಾಗಲ್ಲ ಬಿಡು ಅಂತ ಹೇಳಿ ಅಲ್ಲಿಂದ ಈಚೆ ಬರ್ತಾನೆ. ಇಲ್ಲಿಗೆ ಎಪಿಸೋಡ್ 4 ಮುಗಿಯುತ್ತೆ. ಇವಾಗ ಎಪಿಸೋಡ್ 5 ನೋಡ್ತಾ ಹೋಗೋಣ. ಎಪಿಸೋಡ್ 5ರ ಮೊದಲನೇ ಸೀನ್ ಅಲ್ಲಿ ಸಿಟಿ ಹೋಟೆಲ್ ಓನರ್ ಹೋಗಿ ಸ್ಟೇಷನ್ ಅಲ್ಲಿ ಶಿಜು ಅಡ್ರೆಸ್ ಮತ್ತೆ ನಂಬರ್ ಕೊಟ್ಟು ಕಂಪ್ಲೇಂಟ್ ಕೊಡ್ತಾನೆ. ಈ ಕಡೆ ಒಂದು ಸಾರಾಯಿ ಅಂಗಡಿಯಲ್ಲಿ ಕಳ್ಳತನ ಆಗಿದೆ ಅಂತ ಕುರಿಯನ್ ಹೋಗಿರ್ತಾನೆ. ಅವಾಗ ಕುರಿಯನ್ ಮಗಳು ಕಾಲ್ ಮಾಡ್ತಾಳೆ, ಸಂಜೆ ಮೂವಿಗೆ ಹೋಗೋಣವಾ ಅಂತಾಳೆ. ಕುರಿಯನ್ ಡ್ಯೂಟಿಯಿಂದ ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಆ ಸಾರಾಯಿ ಅಂಗಡಿಯವನು 12 ಬಿಯರ್ ಬಾಟಲು ಮತ್ತೆ 5 ಬೆಲೆ ಬಾಳೋ ಇಂಪೋರ್ಟೆಡ್ ಎಣ್ಣೆ ಕಳ್ಳತನ ಆಗಿದೆ ಅಂತ ಹೇಳ್ತಾನೆ. ಕಳ್ಳ ಕಿಟಕಿಯಿಂದ ಬಾಟಲಿಗಳನ್ನ ಎತ್ಕೊಂಡೋಗಿರ್ತಾನೆ. ಆ ದೊಡ್ಡ ಅಂಗಡಿಗೆ ಆ ಕಳ್ಳತನ ತುಂಬಾ ಚಿಕ್ಕದೆ. ಅದಕ್ಕೆ ಕಾನ್ಸ್ಟೇಬಲ್, ಕಂಪ್ಲೇಂಟ್ ಎಲ್ಲ ಬೇಡ ಅಂದ್ರೆ ಆ ಅಂಗಡಿಯವನು ಕಳ್ಳ ಸಿಗದೆ ಇದ್ರು ಕಂಪ್ಲೇಂಟ್ ಮಾತ್ರ ಹಾಕ್ಲೇಬೇಕು ಅಂತಾನೆ. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ರೆ ದುಡ್ಡು ಬರುತ್ತೆ ಅದಕ್ಕೆ. ಅವಾಗ ಕುರಿಯನ್ ಕಿಟಕಿಯಿಂದ ಕೈ ಹಾಕಿ ಬಾಟಲಿ ತಕ್ಕೊಡು ಅಂತಾನೆ. ನಾರ್ಮಲ್ ಬಿಯರ್ ಬಾಟಲ್ ಈಸಿಯಾಗಿ ಈಚೆ ಬರುತ್ತೆ, ಆದ್ರೆ ಇಂಪೋರ್ಟೆಡ್ ಬಾಟಲಿಗಳು ಈಚೆ ಬರಲ್ಲ. ಅದ್ರಿಂದ ಈ ಸಾರಾಯಿ ಅಂಗಡಿಯವನು ಸುಳ್ಳು ಲೆಕ್ಕ ಹೇಳ್ತಾ ಇದ್ದಾನೆ ಅಂತ ಕುರಿಯನ್ಗೆ ಗೊತ್ತಾಗುತ್ತೆ. ಅದಕ್ಕೆ ಕಂಪ್ಲೇಂಟ್ ತಗೊಳ್ಳೋದೇ ಇಲ್ಲ. ಈ ಕಡೆ ಮನೋಜ್ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅವಾಗ ಸ್ಟೇಷನ್ಗೆ ಶೈನು ಬರ್ತಾನೆ. ಈ ಶೈನು ಶಿಜುನ ಫ್ರೆಂಡ್. ಅದೇ ಜಾತ್ರೆಯಲ್ಲಿ ಗಲಾಟೆ ಮಾಡಿ 3 ಜನ ಅರೆಸ್ಟ್ ಆಗಿರ್ತಾರಲ್ಲ, ಅದ್ರಲ್ಲಿ ಅಶ್ರಫ್, ಶಿಜು ಜೊತೆಗೆ ಶೈನು ಕೂಡ ಇರ್ತಾನೆ. ಶೈನು ಶಿಜು ಯಾವ್ದೋ ಹುಡುಗಿನ ಮದುವೆ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದ, ಆದ್ರೆ ಆ ಹುಡುಗಿ ವಯಸ್ಸಲ್ಲಿ ಅವನ್ಗಿಂತ ದೊಡ್ಡೋಳಂತೆ ಅಂತ ಹೇಳ್ತಿದ್ದ. ಲಾಸ್ಟ್ ಟೈಮ್ ಸಿಕ್ದಾಗ್ಲೂ ಹಾಗೆ ಹೇಳ್ದ ಅಂತಾನೆ. ಅದ್ನ ಕೇಳಿ ಮನೋಜ್, ಆಗಿದ್ರೆ ಇಷ್ಟೊತ್ತಿಗೆ ಶಿಜು ಮದ್ವೆ ಆಗಿರ್ತಾನ ಅಂತ ಕೇಳ್ತಾನೆ. ಅದಕ್ಕೆ ಶೈನು, ಚಾನ್ಸೇ ಇಲ್ಲ, ಅವನು ಲಾಸ್ಟ್ ಟೈಮ್ ಸಿಕ್ಕಿದ್ದು 1 ಮಂತ್ ಹಿಂದೆ ಅಷ್ಟೇ ಅಂತಾನೆ. ಎಲ್ಲಿ ಅಂತ ಕೇಳಿದಾಗ ಆ ಸಿಟಿ ಹೋಟೆಲ್ ಬಳಿಗೆ ಕರ್ಕೊಂಡೋಗ್ತಾನೆ. ಮನೋಜ್ ಶೈನು ಹತ್ರ ಶಿಜು ಹೇಳ್ತಿದ್ ಹುಡುಗಿ ಹೆಸರು ಸ್ವಪ್ನಾನ ಅಂತ ಕೇಳ್ತಾನೆ. ಅದಕ್ಕೆ ಶೈನು, ಇಲ್ಲ, ಯಾವ್ದೋ ಕ್ರಿಶ್ಚಿಯನ್ ನೇಮ್ ಹೇಳ್ದ ಅಂತ ಹೇಳ್ತಾನೆ. ಇವಾಗ ಸಿಟಿ ಹೋಟೆಲ್ ಹತ್ರ ಹೋಗ್ತಾರೆ, ಆದ್ರೆ ಹೋಟೆಲ್ ಓಪನ್ ಆಗಿರಲ್ಲ. ಶಿಜು ಆ ಹೋಟೆಲ್ ಮುಂದೆನೆ ಒಂದು ಅಂಗಡಿ ಇಟ್ಟಿರ್ತಾನೆ, ಆದ್ರೆ ಇವಾಗ ಅದು ಕೂಡ ಕ್ಲೋಸ್ ಆಗಿರುತ್ತೆ. ಪಕ್ಕದ ಅಂಗಡಿ ವಿಚಾರಿಸಿದಾಗ ಅದು 1 ಮಂತ್ ಇಂದ ಕ್ಲೋಸ್ ಆಗೇ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಅದನ್ನ ರೆಂಟ್ಗೆ ಕೊಟ್ಟಿರೋ ವ್ಯಕ್ತಿನ ಕೇಳಿ ಅಂತ ಆ ವ್ಯಕ್ತಿ ಅಡ್ರೆಸ್ ಕೊಡ್ತಾರೆ. ಶಿಜುಗೆ ಆ ಹೋಟೆಲ್ ನ ರೆಂಟ್ಗೆ ಕೊಟ್ಟಿದ್ದ ವ್ಯಕ್ತಿ ಹತ್ರ ಹೋದಾಗ ಅವನು ಶಿಜುನ ಸ್ಟಾರ್ ಶಿಜು ಅಂತ ಕರೀತಾನೆ. ಯಾಕಂದ್ರೆ ಶಿಜು ಮುಂಚೆ ಫೋರ್ಟ್ ಕೊಚ್ಚಿಯಲ್ಲಿ ಸ್ಟಾರ್ ಅನ್ನೋ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ನಂತೆ, ಅದಕ್ಕೆ ಅವನ ಸ್ಟಾರ್ ಶಿಜು ಅಂತ ಕರಿತಾ ಇರ್ತಾರೆ. ಅದಕ್ಕೆ ಮನೋಜ್ ಟೀಮ್ ಜೊತೆ ಫೋರ್ಟ್ ಕೊಚ್ಚಿಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಸ್ಟಾರ್ ಹೋಟೆಲ್ ಇವಾಗ ಜೆರಾಕ್ಸ್ ಶಾಪ್ ಆಗಿರುತ್ತೆ. ಯಾಕಂದ್ರೆ ಅಕ್ಕಪಕ್ಕ ದೊಡ್ಡ ಹೋಟೆಲ್ಗಳು ಬಂದು ಬಿಸ್ನೆಸ್ ಡಲ್ ಆಗಿರುತ್ತೆ, ಅದಕ್ಕೆ ಹೋಟೆಲ್ ನ ಜೆರಾಕ್ಸ್ ಶಾಪ್ ಮಾಡಿರ್ತಾರೆ. ಅಲ್ಲಿ ಮನೋಜ್ ವಿಚಾರಿಸಿದಾಗ ಶಿಜುನ ಅವನ ಅಣ್ಣ 2000ನೇ ಇಸವಿಯಲ್ಲಿ ಅಲ್ಲಿಗೆ ಕೆಲಸಕ್ಕೆ ಸೇರಿಸಿದ್ದು, 1-5 ವರ್ಷ ಕೆಲಸ ಮಾಡಿ ಶಿಜು ಕೆಲಸ ಬಿಟ್ಟು ಹೋದ ಅಂತ ಗೊತ್ತಾಗುತ್ತೆ. ಹೋಟೆಲ್ಸ್ ಐಟಮ್ಸ್ ಎಲ್ಲ ಮನೆ ಗೋಡೌನ್ ಅಲ್ಲಿದೆ ಅಂತ ಹೇಳ್ತಾರೆ. ಮನೋಜ್ ಮೀಟಿಂಗ್ಗೆ ಹೋಗ್ಬೇಕಿರುತ್ತೆ. ಅದಕ್ಕೆ ಸುನಿಲ್, ಬಿನು ಮತ್ತೆ ಪ್ರದೀಪ್ಗೆ ಹೋಗಿ ಗೋಡೌನ್ ಚೆಕ್ ಮಾಡೋಕೆ ಹೇಳ್ತಾನೆ. ಮನೋಜ್ ಮೀಟಿಂಗ್ಗೆ ಹೋಗ್ತಾನೆ. ಸುನಿಲ್, ಬಿನು, ಪ್ರದೀಪ್ ಹೋಗಿ ಗೋಡೌನ್ ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಈ ಕಡೆ ಮನೋಜ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ. ಅವನ ಹೆಂಡತಿ ಜೊತೆ ಮಾತಾಡ್ತಾ ಇರ್ತಾನೆ.
ಅವಾಗ ಸುನಿಲ್ ಕಾಲ್ ಮಾಡಿ ಅವನಿಗೆ ಮಗು ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಸುನಿಲ್ಗೆ ಆಸ್ಪತ್ರೆಗೆ ಹೋಗೋಕೆ ಹೇಳ್ತಾನೆ. ಪ್ರದೀಪ್ ಮತ್ತೆ ಬಿನು ಇಬ್ರೇ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಬಿನುಗೆ ಶಿಜುನ ನಿಜವಾದ ಅಡ್ರೆಸ್ ಇರೋ ಚೀಟಿ ಸಿಗುತ್ತೆ. ಮನೋಜ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಈ ಕಡೆ ಕುರಿಯನ್ ಅವನ್ ಮಗಳ ಜೊತೆ ಮೂವಿ ನೋಡ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತಾನೆ. ಅವಾಗ ಮನೋಜ್ ಕುರಿಯನ್ಗೆ ಕಾಲ್ ಮಾಡಿ ಶಿಜು ಒರಿಜಿನಲ್ ಅಡ್ರೆಸ್ ಸಿಕ್ಕಿದೆ ಅಂತ ಹೇಳ್ತಾನೆ. ಈ ಕಡೆ ಆ ಶಿಜುನ ತೋರಿಸ್ತಾರೆ. ಅವನು ಮನೆಯಿಂದ ನಡ್ಕೊಂಡು ಟೌನ್ಗೆ ಬಂದು ಒಂದ್ ಕೋಳಿ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾನೆ. ಆದ್ರೆ ಇಲ್ಲಿ ಕೂಡ ಅವನ್ ಮುಖ ತೋರ್ಸಲ್ಲ. ಸೊ ಇದು ಶಿಜುನೆ ಅಂತ ಇಲ್ಲಿ ಕೂಡ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗಲ್ಲ. ಆ ದಿನ ರಾತ್ರಿ ಆಗೋ ಅಷ್ಟರಲ್ಲಿ ಆ ಏರಿಯಾ ಎಸ್ಐನ ಕರ್ಕೊಂಡು ಮನೋಜ್ ಟೀಮ್ ಜೊತೆ ಶಿಜು ಮನೆ ಬಳಿಗೆ ಹೋಗ್ತಾನೆ. ಮೊದಲು ಸುನಿಲ್ನ ಹೋಗಿ ಶಿಜು ಇದಾನ ಅಂತ ಚೆಕ್ ಮಾಡ್ಕೊಂಡು ಬರೋಕೆ ಹೇಳ್ತಾರೆ. ಆದ್ರೆ ಬಿನೋ ನಾನೇ ಹೋಗ್ತೀನಿ ಅಂತ ಅವನೇ ಹೋಗ್ತಾನೆ. ಕಿಟಕಿಯಿಂದ ಕದ್ದು ನೋಡ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ್ ಪಕ್ಕ ಒಬ್ಬ ಹುಡುಗ ಇರ್ತಾನೆ. ಒಬ್ಬಳು ಮಹಿಳೆ ಇರ್ತಾಳೆ. ಅದನ್ನ ನೋಡ್ಕೊಂಡು ಬಿನೋ ವಾಪಸ್ ಮನೋಜ್ ಬಳಿಗೆ ಬಂದು ಅವನೇನೇನ್ ನೋಡ್ದ ಅಂತ ಹೇಳ್ತಾನೆ. ಆಮೇಲೆ ಎಲ್ರು ಹೋಗಿ ಮನೆ ಡೋರ್ನ ನಾಕ್ ಮಾಡ್ತಾರೆ. ಯಾರೋ ಬಂದು ಡೋರ್ ಓಪನ್ ಮಾಡ್ತಾರೆ. ಇಲ್ಲಿಗೆ 5ನೇ ಎಪಿಸೋಡ್ ಕೂಡ ಮುಗಿಯುತ್ತೆ. ಇವಾಗ 6ನೇ ಮತ್ತು ಈ ಸೀಸನ್ ನ ಕೊನೆ ಎಪಿಸೋಡ್ ನೋಡ್ತಾ ಹೋಗೋಣ. ಕೊನೆ ಎಪಿಸೋಡ್ ಶುರುವಿನಲ್ಲಿ ಮನೋಜ್ ಒಬ್ರು ಮಿನಿಸ್ಟರ್ ನ ಎಸ್ಕಾರ್ಟ್ ಡ್ಯೂಟಿಗೆ ಬಂದಿರ್ತಾನೆ. ಹಾಗೆ ಮನೋಜ್ ರಾತ್ರಿ ಶಿಜು ಮನೆ ಬಳಿ ಏನಾಯ್ತು ಅಂತ ನೆನ್ಪು ಮಾಡ್ಕೋತಾನೆ. ಮನೋಜ್ ಟೀಮ್ ಶಿಜು ಮನೆ ಬಳಿಗೆ ಹೋಗಿ ಡೋರ್ ನಾಕ್ ಮಾಡಿದಾಗ ಒಬ್ಬ ವ್ಯಕ್ತಿ ಡೋರ್ ಓಪನ್ ಮಾಡಿರ್ತಾನೆ. ಆದ್ರೆ ಅವನು ಶಿಜು ಅಲ್ಲ, ಅವ್ರ ಅಣ್ಣ ಆಗಿರ್ತಾನೆ. ಅದೇ ವ್ಯಕ್ತಿ ಅಂಗಡಿಯಿಂದ ಚಿಕನ್ ತಗೊಂಡು ಹೋಗೋದನ್ನ ನಮ್ಗೆ ತೋರಿಸಿದ್ದು. ಶಿಜು ಅಣ್ಣನ ಜೊತೆಯಲ್ಲಿ ಅವನ ಹೆಂಡತಿ, ಮಗಳು ಮತ್ತೆ ಅಳಿಯ ಇರ್ತಾರೆ. ಆದ್ರೆ ಶಿಜು ಇರಲ್ಲ. ಮನೋಜ್ ಶಿಜು ಅಣ್ಣನ ಸೈಡ್ಗೆ ಕರ್ಕೊಂಡೋಗಿ ಶಿಜು ಬಗ್ಗೆ ಕೇಳ್ತಾನೆ. ಆದ್ರೆ ಶಿಜು ಆ ಮನೆಗೆ ಬಂದೇ 10 ವರ್ಷ ಆಯ್ತು. ಅವನ್ ತಂದೆ ಸತ್ತಾಗ ಮಾತ್ರ ಅವನ್ ಮನೆಗೆ ಬಂದಿದ್ದು. ಅವತ್ತು ಕೂಡ ಮನೆ ಒಳಗೆ ಕಾಲಿಡ್ಲಿಲ್ಲ ಅಂತ ಅವರಣ್ಣ ಹೇಳ್ತಾನೆ. ಯಾಕಂದ್ರೆ ಶಿಜು ಏನೋ ತಪ್ಪು ಮಾಡಿರ್ತಾನೆ. ಅದಕ್ಕೆ ಅವನ್ ತಂದೆ ಅವನ್ನ ಕರ್ಕೊಂಡೋಗಿ ಸ್ಟಾರ್ ಹೋಟೆಲ್ ಕೆಲ್ಸಕ್ಕೆ ಹಾಕಿರ್ತಾರೆ. ಆದ್ರೆ ಶಿಜು ಅಲ್ಲಿ ಕೂಡ ಕೆಲಸ ಬಿಟ್ಟಿರ್ತಾನೆ. ಅದಕ್ಕೆ ಶಿಜು ತಂದೆ ನಿನ್ನ ಹುಡಿಕೊಂಡು ಯಾರು ಮನೆ ಹತ್ರ ಬರಬಾರ್ದು ಅಂತ ಹೇಳಿರ್ತಾರೆ. ಅದಕ್ಕೆ ಶಿಜು ಮನೆ ಕಡೆನೂ ಬಂದಿರಲ್ಲ. ಶಿಜುನ ಹುಡಿಕೊಂಡು ಬಂದಿರೋ ಮೊದಲನೇ ವ್ಯಕ್ತಿ ಅಂದ್ರೆ ಮನೋಜೇ ಆಗಿರ್ತಾನೆ. ಇದು ರಾತ್ರಿ ಮನೋಜ್ ಟೀಮ್ ಶಿಜು ಮನೆ ಹತ್ರ ಹೋಗಿದ್ದಾಗ ನಡೆದಿರೋ ಘಟನೆ. ಅಂದ್ರೆ ಅದು ಕೂಡ ಡೆಡ್ ಎಂಡ್. ಶಿಜು ಎಲ್ಲೆಲ್ಲಿ ಹೋಗಿದ್ದಾನೆ, ಏನೇನ್ ಕೆಲಸ ಮಾಡ್ತಾ ಇದ್ದ ಅಂತ ಎಲ್ಲ ಮನೋಜ್ ಟೀಮ್ಗೆ ಗೊತ್ತಿರುತ್ತೆ. ಆದ್ರೆ ಶಿಜು ಇವಾಗ ಎಲ್ಲಿದ್ದಾನೆ ಅಂತ ಮಾತ್ರ ಗೊತ್ತಾಗ್ತಾ ಇರಲ್ಲ. ಇವಾಗ ಮನೋಜ್ ಪ್ರದೀಪ್ಗೆ ಕಾಲ್ ಮಾಡಿ ಶಿಜು ಬಗ್ಗೆ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿ ಎಲ್ಲ ಸ್ಟೇಷನ್ಗೂ ವಿಷಯ ತಲುಪಿಸೋಕೆ ಹೇಳ್ತಾನೆ. ಅದೇ ರೀತಿ ಕಂಟ್ರೋಲ್ ರೂಮ್ ಇಂದ ಶಿಜು ಮತ್ತೆ ಅವನ ಅಡ್ರೆಸ್ ಹೇಳಿ ಏನಾದ್ರೂ ಗೊತ್ತಿದ್ರೆ ಮನೋಜ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಸಿಟಿ ಹೋಟೆಲ್ ಓನರ್ ಶಿಜು ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನಲ್ಲ, ಆ ಪೊಲೀಸರು ಮನೋಜ್ ಟೀಮ್ ನ ಮೀಟ್ ಮಾಡ್ತಾರೆ. ಎಲ್ಲ ಸಿಟಿ ಹೋಟೆಲ್ ಹತ್ರ ಬರ್ತಾರೆ. ಓನರ್ ನ ಶಿಜು ಬಗ್ಗೆ ಕೇಳ್ತಾರೆ. ಅವನ ಅಡ್ರೆಸ್ ಹೇಗ್ ಸಿಕ್ತು ಅಂತ ಕೇಳ್ತಾರೆ. ಅವಾಗ ಓನರ್ ಶಿಜು ಮದುವೆ ಆಗೋಕೆ ಅಂತ ಕೆಲವು ಡಾಕ್ಯುಮೆಂಟ್ಸ್ ತಂದಿದ್ದ. ಅದ್ರಲ್ಲಿ ಎತ್ಕೊಂಡಿದ್ದೆ ಆ ಶಿಜು ಸಿಸಿಲಿ ಅನ್ನೋ ಮಹಿಳೆನ ಪ್ರೀತಿ ಮಾಡ್ತಿದ್ದ. ನಮ್ಮ ಹೋಟೆಲ್ ಅಲ್ಲೇ ಇಬ್ರು ಕೆಲಸ ಮಾಡ್ತಿದ್ರು. ಆದ್ರೆ ಒಂದಿನ ಇಬ್ರು ಅಡಿಗೆ ಮನೆಯಲ್ಲಿ ಚಕ್ಕಂದ ಆಡುವಾಗ ತಗಲಾಕೊಂಡ್ರು. ನಾನು ಸಿಸಿಲಿ ಮತ್ತೆ ಶಿಜುಗೆ ಬೈದು ಹೊರಗೆ ಹಾಕ್ತೆ. ಅದಕ್ಕೆ ಶಿಜು ಹೋಟೆಲ್ ಮುಂದೆನೆ ಅಂಗಡಿ ಓಪನ್ ಮಾಡಿ ನಮ್ಗೆ ಡೈಲಿ ಎದುರಿಸ್ತಿದ್ದ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಕಾಲ್ ಮಾಡಿ ಎದುರಿಸ್ತಿದ್ದ ಅಂತ ಹೇಳ್ತಾನೆ. ಮನೋಜ್ ಯೋಚನೆ ಮಾಡಿ ಶಿಜು ಫ್ರೆಂಡ್ ಶೈನುಗೆ ಕಾಲ್ ಮಾಡಿ ಶಿಜು ಲವ್ ಮಾಡ್ತಾ ಇದ್ದ ಹುಡುಗಿ ಹೆಸರು ಸಿಸಿಲಿನಾ ಅಂತ ಕೇಳ್ತಾನೆ. ಶೈನು ಹೌದು ಅಂತಾನೆ. ಇವಾಗ ಮನೋಜ್ ಒಂದು ಫ್ಲಾಶ್ ಬ್ಯಾಕ್ ನೆನ್ಪು ಮಾಡ್ಕೋತಾನೆ. ಕುರಿಯನ್ ಮನೋಜ್ಗೆ ಪಾರ್ಟಿ ಮೆಂಬರ್ ಶಿಜುನ ಅರೆಸ್ಟ್ ಮಾಡಿದ್ದಾಗ ಬೈದಿರ್ತಾನಲ್ಲ, ಅವಾಗ ಮನೋಜ್ ಹೋಗಿ ಕಳ್ಳನ ಪಕ್ಕ ಕೂತಿರ್ತಾನಲ್ವಾ, ಅವಾಗ ಅಲ್ಲೇ ಬಸ್ಸಲ್ಲಿ ಇದ್ದವರೆಲ್ಲ ಹೆಸರು ಮತ್ತೆ ಅಡ್ರೆಸ್ ಬರೆದು ಹೋಗ್ತಾ ಇರೋದನ್ನ ಮನೋಜ್ ನೋಡಿರ್ತಾನೆ. ಅದ್ರಲ್ಲಿ ಶಿಜು ಹಿಂದೆ ಒಬ್ಬಳು ಮಹಿಳೆ ಹೋಗೋದನ್ನ ಇವಾಗ ನೆನಪು ಮಾಡ್ಕೋತಾನೆ. ಸ್ಟೇಷನ್ಗೆ ಕಾಲ್ ಮಾಡಿ ಲಿಸ್ಟ್ ಅಲ್ಲಿ ಸಿಸಿಲಿ ಅನ್ನೋ ಹೆಸರಿದ್ಯಾ ಅಂತ ಚೆಕ್ ಮಾಡಿದಾಗ ಸಿಸಿಲಿ ಹೆಸರು ಇರುತ್ತೆ, ಜೊತೆಗೆ ಅಡ್ರೆಸ್ ಕೂಡ ಇರುತ್ತೆ. ಮನೋಜ್ ಟೀಮ್ ಜೊತೆ ಸಿಸಿಲಿ ಮನೆಗೆ ಹೋಗ್ತಾರೆ. ಅದನ್ನ ನೋಡ್ತಿದ್ದ ಹಾಗೆ ಸುನಿಲ್ ಮತ್ತೆ ಬಿನು ಈ ಮನೆಗೆ ನಾವು ಅವತ್ತು ಬಂದಿದ್ದು. ಶಿಜುಗೆ ಜೇಕಬ್ ಅನ್ನೋ ವ್ಯಕ್ತಿ ಕಾಲ್ ಮಾಡ್ತಿದ್ದ ಅಂತ ವಿಚಾರಿಸೋಕೆ ಅಂತಾರೆ. ಹೋಗಿ ನೋಡಿದ್ರೆ ಈ ಜೇಕಬ್ ಹೆಂಡ್ತಿನೇ ಸಿಸಿಲಿ. ಅಂದ್ರೆ ಜೇಕಬ್ ಅಲ್ಲ ಶಿಜುಗೆ ಕಾಲ್ ಮಾಡ್ತಾ ಇದ್ದಿದ್ದು ಅವನ ಹೆಂಡ್ತಿ ಸಿಸಿಲಿ. ಜೇಕಬ್ ನ ಪ್ರದೀಪ್ ಸೈಡ್ಗೆ ಕರ್ಕೊಂಡು ಹೋಗ್ತಾನೆ. ಮನೋಜ್ ಸಿಸಿಲಿನ ವಿಚಾರಣೆ ಮಾಡ್ತಾನೆ. ಇವಾಗ ಶಿಜು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅವಳು ಶಿಜು ನನ್ನ ಅವನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಆದ್ರೆ ಅವನಿಗೆ ಅಂಗಮಲೈನ ಯಾವುದೋ ಕ್ಯಾಂಟೀನ್ ಅಲ್ಲಿ ಕೆಲಸ ಸಿಕ್ತು ಅಂತ ಅಲ್ಲಿ ಸೆಟಲ್ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಅಂತಾಳೆ. ಇವಾಗ ಮನೋಜ್ ಶಿಜುನ ಹುಡುಕ್ಬೇಕು ಅಂದ್ರೆ ಅಂಗಮಲೈಗೆ ಹೋಗ್ಬೇಕು. ಆದ್ರೆ ಕುರಿಯನ್ ಸಿಸಿಲಿಗೆ ಶಿಜು ಸುಳ್ಳಲ್ಲಿ ಇರ್ತಾನೆ ಅನ್ಸುತ್ತೆ. ಸುಮ್ನೆ ಅಂಗಮಲೈಗೆ ಹೋಗೋದು ವೇಸ್ಟ್ ಅಂತಾನೆ. ಆದ್ರೆ ಮನೋಜ್ ಶಿಜು ಸಿಸಿಲಿಗೆ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಬ್ರು ಪ್ರೀತಿ ಮಾಡ್ತಾ ಇದ್ರು. ಜೊತೆಗೆ ಶಿಜು ಕೊಲೆ ಮಾಡಿದ ನಂತರ ಸಿಸಿಲಿ ಜೊತೆ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದಾನೆ. ಅಂದ್ರೆ ಶಿಜು ಲೈಫ್ ಅಲ್ಲಿ ಸಿಸಿಲಿ ಇಂಪಾರ್ಟೆಂಟ್. ಅವನು ಅವಳಿಗೆ ನಿಜಾನೇ ಹೇಳಿರ್ತಾನೆ. ಅಂಗಮಲೆಯಲ್ಲಿ ಹುಡುಕಿದ್ರೆ ಪಕ್ಕ ಶಿಜು ಸಿಗ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಕುರಿಯನ್ ಸರಿ ಅಂತಾನೆ.
ಇವಾಗ ಮನೋಜ್ ಮತ್ತೆ ಪ್ರದೀಪ್ ಎಲ್ಲ ಕ್ಯಾಂಟೀನ್ ಹುಡುಕೋದು, ಬಿನು ಮತ್ತೆ ಸುನಿಲ್ ಎಲ್ಲ ಲಾಡ್ಜ್ ಮತ್ತೆ ಹೋಟೆಲ್ ಗಳನ್ನ ಚೆಕ್ ಮಾಡೋದು ಅಂತ ಡಿಸೈಡ್ ಆಗಿ ಅಂಗಮಲೆಗೆ ಹೋಗ್ತಾರೆ. ಸಂಜೆವರೆಗೂ ಇಡೀ ಅಂಗಮಲೆ ಹುಡುಕಿದ್ರು ಮನೋಜ್ಗೆ ಎಲ್ಲೂ ಶಿಜು ಬಗ್ಗೆ ಗೊತ್ತಾಗಲ್ಲ. ಅವಾಗ ಸುನಿಲ್ ಕಾಲ್ ಮಾಡಿ ಶಿಜು ಇರೋ ಲಾಡ್ಜ್ ಸಿಕ್ತು ಅಂತಾರೆ. ಶಿಜು ಉಡುಪಿ ಅನ್ನೋ ಲಾಡ್ಜ್ ಅಲ್ಲಿ 1 ತಿಂಗಳಿಂದ ಸ್ಟೇ ಆಗಿರ್ತಾನೆ. ಆದ್ರೆ ಅಲ್ಲೂ ಐಡಿ ಪ್ರೂಫ್ ಏನು ಕೊಟ್ಟಿರಲ್ಲ. ಅವತ್ತು ಶಿಜು ಲಾಡ್ಜ್ಗೆ ಬರಲ್ಲ ಅಂತ ಹೇಳಿ ಹೋಗಿರ್ತಾನೆ. ಅದಕ್ಕೆ ಮನೋಜ್ ಲಾಡ್ಜ್ ಮ್ಯಾನೇಜರ್ಗೆ ಐಡಿ ಪ್ರೂಫ್ ಇಲ್ಲದೆ ಅದೇ ರೂಮ್ ಕೊಟ್ರಿ ಮೋಸ ಮಾಡಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮ್ಯಾನೇಜರ್ ಶಿಜು 1 ತಿಂಗಳು ಬಾಡಿಗೆ ಕೊಟ್ಟಿದ್ದ, ಅವ್ನ್ ಮೋಸ ಮಾಡಿದ್ರೆ ಯಾವ್ದಕ್ಕೂ ಇರ್ಲಿ ಅಂತ ಅವ್ನ್ ಕೆಲಸ ಮಾಡೋ ಕ್ಯಾಂಟೀನ್ ನಂಬರ್ ಬರ್ಕೊಂಡಿದೀನಿ ಅಂತಾನೆ. ಆ ನಂಬರ್ ತಗೊಂಡು ಮನೋಜ್ ಕಾಲ್ ಮಾಡ್ತಾನೆ. ಆದ್ರೆ ಯಾರು ಪಿಕ್ ಮಾಡಲ್ಲ. ಅದಕ್ಕೆ ಮನೋಜ್ ಸುನಿಲ್ ಮತ್ತೆ ಬಿನುಗೆ ಮಫ್ತಿ ಡ್ರೆಸ್ ಅಲ್ಲಿ ರೂಮ್ ತಗೊಂಡು ಅದೇ ಲಾಡ್ಜ್ ಅಲ್ಲಿ ಇರೋಕೆ ಹೇಳಿ ಮತ್ತೆ ಆ ನಂಬರ್ಗೆ ಕಾಲ್ ಮಾಡ್ತಾನೆ. ಅವಾಗ ಕ್ಯಾಂಟೀನ್ ಅವರು ಕಾಲ್ ಪಿಕ್ ಮಾಡಿ ಪೊಲೀಸ್ ಕ್ಯಾಂಟೀನ್ ಅಂತಾರೆ. ಅಂದ್ರೆ ಶಿಜು ಪೊಲೀಸ್ ಕ್ಯಾಂಟೀನ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ಮನೋಜ್ ಟೀಮ್ ಜೊತೆ ಕೊರಿಯನ್ ಕೂಡ ಕ್ಯಾಂಟೀನ್ಗೆ ಹೋಗ್ತಾನೆ. ಶಿಜುನೆ ಎಲ್ರಿಗೂ ಟೀ ತಂದು ಕೊಡ್ತಾನೆ. ಇವಾಗ ಶಿಜು ಮುಖ ತೋರಿಸ್ತಾರೆ. ಅಷ್ಟೇ, ಶಿಜುನ ಅರೆಸ್ಟ್ ಮಾಡ್ಕೊಂಡು ಆ ಲಾಡ್ಜ್ ನ ಅದೇ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಶಿಜು ನಡೆದ ಎಲ್ಲಾ ಘಟನೆ ಹೇಳ್ತಾನೆ. ಶಿಜು ಸ್ವಪ್ನ ಕರ್ಕೊಂಡು ರೂಮ್ಗೆ ಹೋಗಿರ್ತಾನೆ. ಆದ್ರೆ ಸ್ವಪ್ನ ಬಿಯರ್ ಬೇಕು ಅಂತ ಕೇಳಿರ್ತಾಳೆ. ಶಿಜು ಹೋಗಿ ಬಿಯರ್ ತಂದ್ಕೊಟ್ರೆ ಅವಳು ಬಿರಿಯಾನಿ ಬೇಕು ಅಂತಾಳೆ. ಸ್ವಲ್ಪ ಪೊಗರಲ್ಲೇ ಮಾತಾಡ್ತಾ ಇರ್ತಾಳೆ. ಶಿಜು ಹೋಗಿ ಬಿರಿಯಾನಿ ಕೂಡ ತಂದ್ಕೊಡ್ತಾನೆ. ಅವಳು ಶಿಜು ಹತ್ರ ಮದುವೆ ಆಗಿದ್ಯಾ ಅಂತ ಕೇಳ್ತಾಳೆ. ಶಿಜು ಇಲ್ಲ ಅಂತಾನೆ. ಸ್ವಪ್ನ ಹುಡುಗಿ ನೋಡಿದಿರಾ ಅಂದಾಗ ಶಿಜು ಹೌದು ಅಂತಾನೆ. ಸ್ವಪ್ನ ಹುಡುಗಿ ನನ್ನೇಜೇನಾ ಅಂತ ಕೇಳ್ತಾಳೆ. ಶಿಜು ನಿನ್ಗಿಂತ ದೊಡ್ಡೋಳು ಅಂತಾನೆ. ಅವಾಗ ಸ್ವಪ್ನ ಆಗಿದ್ರೆ ಮದ್ವೆ ಆಗಿದ್ಯಾ ಅವಳಿಗೆ ಅಂದಾಗ ಶಿಜು ಹೂ ಅಂತಾನೆ. ಅದ್ನ ಕೇಳಿ ಸ್ವಪ್ನ ಜೋರಾಗಿ ನಗಾಡ್ತಾ ಆಗಿದ್ರೆ ನನ್ಗೂ ಅವಳಿಗೂ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾಳೆ. ಅದ್ನ ಕೇಳಿ ಶಿಜುಗೆ ಕೋಪ ಬಂದು ಸ್ವಪ್ನ ಸೀರೆಯಲ್ಲೇ ಅವಳ ಕತ್ತಂಕಿರ್ತಾನೆ. ಆದ್ರೆ ಸ್ವಪ್ನ ಸತ್ತೋಗ್ತಾಳೆ. ಆಮೇಲೆ ಶಿಜು ಅವಳನ್ನ ವಾಶ್ರೂಮ್ಗೆ ಎಳ್ಕೊಂಡೋಗಿ ನೀರ್ ಹಾಕೋಕೆ ಟ್ರೈ ಮಾಡಿರ್ತಾನೆ. ಅವಾಗ ನಲ್ಲಿ ಕಿತ್ಕೊಂಡು ಶವರ್ ಎಲ್ಲ ಆನ್ ಆಗಿರುತ್ತೆ. ಅಲ್ಲಿ ಶಿಜುಗೆ ಅವಳು ಸತ್ತಿದ್ದಾಳೆ ಅಂತ ಕನ್ಫರ್ಮ್ ಆಗಿರುತ್ತೆ. ಶಿಜು ಗಾಬರಿಯಲ್ಲಿ ಎಸ್ಕೇಪ್ ಆಗಿರ್ತಾನೆ. ಇದ್ನೆಲ್ಲ ಇವಾಗ ಶಿಜು ಒಪ್ಕೋತಾನೆ. ಅವನ್ನ ಜೈಲಿಗೆ ಹಾಕ್ತಾರೆ. ಕೇವಲ 6 ದಿನದಲ್ಲಿ ಕಿಲ್ಲರ್ ಹುಡುಕಿದ್ಕೆ ಕುರಿಯನ್, ಮನೋಜ್, ಪ್ರದೀಪ್, ಸುನಿಲ್ ಮತ್ತೆ ಬಿನುಗೆ ಒಂದೊಂದು ಬ್ಯಾಡ್ಜ್ ಕೊಟ್ಟು ಸನ್ಮಾನ ಮಾಡ್ತಾರೆ. ಈ ಕಡೆ ಸನ್ಮಾನ ನಡೀತಾ ಇದ್ರೆ ಆ ಕಡೆ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಇಲ್ಲಿಗೆ ಕೇರಳ ಕ್ರೈಮ್ ಫೈಲ್ ಸೀಸನ್ 1 ಮುಗಿಯುತ್ತೆ. ಕೇರಳ ಕ್ರೈಮ್ ಫೈಲ್ ಸೀಸನ್ 2 ಕೂಡ ಇದೆ. ಆದ್ರೆ ಸೀಸನ್ 1 ವಿಡಿಯೋಗೆ ಒಳ್ಳೆ ಪ್ರತಿಕ್ರಿಯೆ ಬಾರದ ಕಾರಣ ಸೀಸನ್ 2 ವಿವರಣೆ ಬರೋದು ಡೌಟ್. ಅಟ್ಲೀಸ್ಟ್ ಈ ವಿಡಿಯೋಗೆ ಒಳ್ಳೆ ಪ್ರತಿಕ್ರಿಯೆ ಬಂದ್ರು ಸೀಸನ್ 2 ವಿವರಿಸೋಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ ಒಳ್ಳೆ ಒಳ್ಳೆ ಸೀರೀಸ್ ಸಿನಿಮಾಗಳ ವಿವರಣೆಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.